ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಚೈತ್ರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವೀಡಿಯೋ ಬಂದು ಇವಾಗ ಹೆಂಗಿದ್ರು ಬಿಸಿಲು ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ಜಾಸ್ತಿ ಇರೋದ್ರಿಂದ ಫುಲ್ಲು ಟ್ಯಾನ್ ಆಗ್ತಾ ಇರುತ್ತೆ ಸ್ಕಿನ್ನು. ಎಷ್ಟೇ ಸನ್ಸ್ಕ್ರೀನ್ ಹಾಕಿದ್ರು ಏನೇ ಮಾಡಿದ್ರು ಸ್ಕಿನ್ನು ಫುಲ್ ಟ್ಯಾನ್ ಆಗ್ತಾ ಇರುತ್ತೆ. ನಾವು ಇವಾಗ ಮನೆಯಲ್ಲೇ ಇರೋದ್ರಿಂದ ಯಾವಾಗಲೂ ಸನ್ಸ್ಕ್ರೀನ್ ಎಷ್ಟು ದುಬಾರಿ ಅಂತ ನಿಮಗೂ ಗೊತ್ತು. ಸನ್ಸ್ಕ್ರೀನ್ ಹಾಕ್ತಾನೆ ಇರೋಕ್ಕಾಗಲ್ಲ. ಅದಕ್ಕೆ ನಾನು ಮನೆಯಲ್ಲೇ ಡಿಟ್ಯಾನ್ ರಿಮೂವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಇಷ್ಟು: ಹಾಲು, ಜೇನುತುಪ್ಪ, ಅರಿಶಿನ, ಕಾಫಿ ಪುಡಿ. ಏನೇನು ಹಾಕೋಬೇಕು ಅಂತ ತೋರಿಸ್ತೀನಿ ಈಗ. ಮೊದಲಿಗೆ ಬಂದು ಒಂದು 2 ಟೇಬಲ್ ಸ್ಪೂನಷ್ಟು ಹಾಲು. ಒಬ್ರಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನೊಂದು 2.5 ಅಷ್ಟು ಹಾಕ್ಕೊತೀನಿ, ಸಾಕು. ಇಟ್ಕೊತೀನಿ. ಈಗ ಒಂದು ಸ್ಪೂನು ಬೇಡ, ಒಂದು ಸ್ಪೂನ್ಗಿಂತ ಒಂದು 3/4 ಸ್ಪೂನಷ್ಟು ಹನಿ ಆಯಿತಾ. ಇಲ್ಲಿ ನನ್ನ ಮಗ ಮಲಗಿದ್ದಾನೆ, ನೋಡ್ಕೊಂಡು ಮಾಡ್ತಾಯಿದ್ದೀನಿ ನಾನು. ಹನಿ ಆಯಿತು, ಹಾಲಾಯಿತು. ಈಗ ಕಾಫಿ ಪುಡಿ. ಇದೇನು ಇದಕ್ಕೆ ಹಾಕ್ಕೊಂಡಿದ್ದಾರೆ ಅನ್ಕೋದು. ನಾನು ಎಷ್ಟು ಬೇಕು ಇವಾಗ ಅಷ್ಟು ಎತ್ಕೊಂಡು ಬಂದಿದ್ದೀನಿ. ಒಂದು ಸ್ಪೂನಿಗಿಂತ ಒಂದು ಚೂರು ಕಮ್ಮಿ, ಯಾಕಂದರೆ ಅದಕ್ಕೆ ಮಿಕ್ಸ್ ಆಗಿದೆ. ಅದಕ್ಕೆ ನೋಡಿ, ಒಂದು ಸ್ಪೂನಿಗಿಂತ ಒಂದು ಚೂರು ಕಮ್ಮಿ ಇದೆ, ಆಯಿತಾ. ಓಕೆ, ನೆಕ್ಸ್ಟ್ ಬಂದು ಅರಿಶಿನೂ ಅಷ್ಟೇ, ಸ್ವಲ್ಪ ಜಾಸ್ತಿ ಅನ್ಬೇಡ, ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನ್ ಆದರೆ ಸಾಕು. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ನಂತರ ಗ್ಲಾಸಿಂದೆಲ್ಲ ಎತ್ತಿಸ್ಬೇಕು, ಇಟ್ಬಿಟ್ಟಿದ್ದೀನಿ, ತೋರಿಸ್ತೀನಿ ಒಂದು ಸೆಕೆಂಡ್. ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಆಮೇಲೆ ಸ್ಕಿನ್ಗೆ ಅಪ್ಲೈ ಮಾಡೋದು. ಇದನ್ನು ವಾರದಲ್ಲಿ 1 ದಿನ 2 ದಿನ ಕೈಗೆ ಕಾಲಿಗೆ ಎಲ್ಲ ಹಾಕೋಬೋದು. ನಾನು ಇವಾಗ ಬರೀ ಮುಖಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ. ಅಂದರೆ ನಾವು ಮನೇಲಿರೋರಾದರೆ ಯಾವಾಗ ಏನೂ ಹೊರಗಡೆ ಹೋಗಲ್ಲ, ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕು, ಮಾಡೋಕ್ಕಾಗಲ್ಲ ಅಂತಲ್ಲ. ಈಗ ನಿಮ್ಗೆ ಗೊತ್ತು ಎಷ್ಟು ರೇಟ್ ಆಗಿದೆ ಸನ್ಸ್ಕ್ರೀನ್ ಅಂತ. ಸನ್ಸ್ಕ್ರೀನ್ ತೊಗೊಳ್ಳೋ ಅಷ್ಟು ಯಾರಿಗೆ ಆಗಲ್ಲ ಅಂದರೆ ತೊಗೊಳ್ಳಿ. ಒಂದು ಸಲ ತೊಗೊಂಡು ಒಂದು 3 ಮಂತ್ಸ್ 4 ಮಂತ್ಸ್ ಆಗಿದ್ರೂ ಆಗುತ್ತೆ. ಇದನ್ನು ಯೂಸ್ ಮಾಡ್ತಾ ಬಂದರೆ ಅದು ಕೂಡ ಜಾಸ್ತಿ ದಿನ ಯೂಸ್ ಮಾಡ್ಕೋಬೋದು. ಈ ಥರ ಒಂದು ಪೇಸ್ಟ್ ರೆಡಿ ಆಗುತ್ತೆ. ಇದನ್ನು ಅಪ್ಲೈ ಮಾಡಬೇಕು ಸ್ಕಿನ್ಗೆ. ಫುಲ್ಲು ಲೈಟ್ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂದರೆ ನಾನು ಇದು ಟ್ಯಾನ್ ರಿಮೂವ್ ತೋರಿಸ್ತಾ ಇರೋದ್ರಿಂದ ಹಾಗೆ ಲೈಟ್ ಇಲ್ದಿರೇ ಮಾಡಿ ತೋರಿಸ್ತಾ ಇದ್ದೀನಿ. ಏನು ನಾನು ಹೇಳ್ತಾರೋ ಪ್ರಕಾರ ಇದೇನು ಫುಲ್ಲು ಟ್ಯಾನ್ ಡೈಲಿ ಅಪ್ಲೈ ಮಾಡ್ತಿದ್ರೆ ರಿಮೂವ್ ಆಗಿಬಿಡಲ್ಲ. ವಾರಕ್ಕೊಂದು ದಿನ 2 ದಿನ ಹೋಮ್ ರೆಮಿಡಿ ಅಂದಮೇಲೆ ವಾರಕ್ಕೊಂದು ದಿನ 2 ದಿನ ಆದರೆ ಪರವಾಗಿಲ್ಲ, ಏನಾಗಲ್ಲ. ಸುಮ್ಮನೆ ಕೆಮಿಕಲ್ ಎಲ್ಲ ಯೂಸ್ ಮಾಡೋದಕ್ಕಿಂತ ಈ ಥರ ಹೋಮ್ ರೆಮಿಡಿನ ಮಾಡ್ಕೊತಾ ಬನ್ನಿ. ಸ್ಕಿನ್ನು ಚೆನ್ನಾಗಾಗುತ್ತೆ, ಸ್ಮೂತು ಬರುತ್ತೆ. ಪೂರ್ತಿ ಇಲ್ಲಿ ಗಂಟ ಹಾಕಿ ಒಬ್ಬೊಬ್ರು ಹಾಕ್ತಾರೆ ಇಲ್ಲಿಗೆ ಲಾಸ್ಟು. ಇಲ್ಲೇ ಬೇರೆ ಕಾಣಿಸ್ತಾ ಇರುತ್ತೆ, ಇಲ್ಲೇ ಬೇರೆ ಕಾಣಿಸ್ತಾ ಇರುತ್ತೆ. ನೋಡಿ, ಇಲ್ಲಿ ಗೆರೆ ಹಾಕಿದ್ದೀನಲ್ಲ, ಇಲ್ಲಿಗೆ ಲಾಸ್ಟ್ ಮಾಡಿಬಿಡ್ತಾರೆ. ಪೂರ್ತಿ ಇಲ್ಲಿ ಗಂಟ ಕೆನ್ನೆ ಇಲ್ಲಿ ಗಂಟ ಅಂದಮೇಲೆ ಇಲ್ಲಿ ಗಂಟ ಹಾಕಬೇಕು. ಇದಕ್ಕೆ ವಾರಕ್ಕೆ 1 ದಿನ 2 ದಿನ ಹಂಗೆ ಯೂಸ್ ಮಾಡ್ಬೋದು. ಈಗ ಸಂಡೇ ಟೈಮು ಆಲ್ಮೋಸ್ಟ್ ಎಲ್ಲ ಮನೇಲೇ ಇರ್ತಾರೆ. ಜೊತೆಗೆ ಒಂದಷ್ಟು ಜನ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತಾರೆ. ಅವರು ನನಗೆ ವಾರದಲ್ಲಿ ಟೈಮ್ ಸಿಗೋಲ್ಲ, ಸಂಡೇ ಟೈಮ್ ಮಾತ್ರ ಸಿಗೋದು ಅಂದರೆ ಸಂಡೇಲಿ ಮಾಡ್ಕೋಬೋದು. ಇಲ್ಲ ನಾನು ಮನೇಲೇ ಇರ್ತೀನಿ ಅಂದರೆ ವಾರಕ್ಕೆ 2 ದಿನ 3 ದಿನ ಮಾಡ್ಕೊಳ್ಳಿ. ಏನಿದೇನು ದೊಡ್ಡದೇನಲ್ಲ. ಏನು ಅಡುಗೆ ಮನೆಗೆ ಹೋದರೆ 10 ನಿಮಿಷ ಎಲ್ಲ ಹಾಕ್ಕೊಂಡೆಲ್ಲ ಸ್ಕಿನ್ಗೂ ಕೂಡ ಅಪ್ಲೈ ಮಾಡ್ಕೊಂಡು ಬಂದ್ಬಿಡ್ಬೋದು. ಎಲ್ಲ ಮನೇಲಿರೋತಕ್ಕಂಥ ಇಂಗ್ರೀಡಿಯೆಂಟ್ಸೇ.
ಇವಾಗ ಡಾರ್ಕ್ ಸರ್ಕಲ್ ಆಗಿದೆ, ಇಲ್ಲೂ ಕೂಡ ಹಾಕಿ ಕಮ್ಮಿ ಆಗ್ತಾ ಬರುತ್ತೆ. ನಾನು ಮುಗ್ಬಟ್ಟು ಮೇಲೆಲ್ಲ ಹಾಕಲ್ಲ, ಯಾಕಂದರೆ ಸ್ಟೋನ್ ಇರೋದ್ರಿಂದ ಫುಲ್ ಬ್ಲ್ಯಾಕ್ ಬಂದುಬಿಡುತ್ತೆ. ಸ್ಟೋನು ಎಷ್ಟೇ ತೊಳೆದ್ರೂ ಏನೇ ಮಾಡಿದ್ರೂ ಕೂಡ ಫುಲ್ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಹೋಮ್ ರೆಮಿಡೀಸ್ ಕೂಡ ಜಾಸ್ತಿ ಇದೆ, ಮಾಡಿ ತೋರಿಸ್ತೀನಿ. ಇನ್ನು ಯಾವುದೇ ಥರ ಇತ್ತು ಮೊದಲು ಥರ ಡಿಲೇ ಎಲ್ಲ ಮಾಡಲ್ಲ. ಎಷ್ಟೋ ಸಲ ಹೇಳಿ ಕೂಡ ಡಿಲೇ ಮಾಡಿದ್ದೀನಿ, ಯಾಕಂದರೆ ನನಗೆ ಆದಂಥ ಫ್ಯಾಮಿಲಿ ಪ್ರಾಬ್ಲಮ್ಸ್ ಜಾಸ್ತಿ ಇದ್ದಿದ್ದರಿಂದ ನಾನು ಮಾಡೋಕ್ಕಾಗಲಿಲ್ಲ. ಆಲ್ಮೋಸ್ಟ್ ನನಗೆ ಗೊತ್ತಿರೋರಿಗೆಲ್ಲ ಗೊತ್ತು ನನ್ನ ಫ್ಯಾಮಿಲಿಯಲ್ಲಿ ಏನು ನಡೀತಿದೆ, ಏನಾಗ್ತಿದೆ ಅಂತ. ಇನ್ನು ಮುಂದೆ ಹಂಗೆ ಮಾಡಲ್ಲ, ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ನನ್ನ ಜೀವನನ ನಾನು ಅಂತ ರೂಪಿಸ್ಕೋಬೇಕು ಅಂದರೆ ನನಗೆ ಯೂಟ್ಯೂಬ್ ಬಂದೆ. ಯಾಕಂದರೆ 2 ಮಕ್ಕಳಿರೋದ್ರಿಂದ ನಾನು ಬೇರೆ ಕಡೆ ಹೋಗಿ ದುಡಿಯೋಕ್ಕೆಲ್ಲ ಆಗೋಲ್ಲ. ಆಲ್ಮೋಸ್ಟ್ ಇದರಿಂದನಾದರೂ ದುಡಿಯೋಕ್ಕಾಗಿಲ್ಲ ಅಂದರೂ ಸಮಾಧಾನ ಇರುತ್ತೆ. ನಾನು ನಂದು ಅನ್ನೋದ್ರಲ್ಲಿ ಇರ್ತೀನಿ ನಾನು. ಓಕೆ, ಬೇಕಂದರೆ ಕತ್ಗೆಲ್ಲ ಅಪ್ಲೈ ಮಾಡ್ಬೋದು. ನಾನು ಕತ್ಗೂ ಕೂಡ ಅಪ್ಲೈ ಮಾಡ್ತೀನಿ. ನೀವು ಕೈಗೆ ಕಾಲಿಗೆ, ಇವಾಗ ನಾನು ಕೈಗೆ ಕಾಲಿಗೆಲ್ಲ ಹಾಕ್ತಿಲ್ಲ, ನಾನು ವಾರಕ್ಕೊಂದಿನ ಕೈಗೆ ಕಾಲಿಗೆಲ್ಲ ಅಪ್ಲೈ ಮಾಡ್ಕೊತೀನಿ. ಫುಲ್ ಟ್ಯಾನ್ ಕೂಡ ರಿಮೂವ್ ಆಗ್ತಾ ಬರುತ್ತೆ, ಸ್ಕಿನ್ನು ಸ್ಮೂತ್ ಆಗುತ್ತೆ. ಫುಲ್ಲು ನೀವು ಇಲ್ಲಿ ಗಂಟನೂ ಅಪ್ಲೈ ಮಾಡಿ. ಇಲ್ಲಿ ನಾನು ಅಪ್ಲೈ ಮಾಡಿದ್ದೀನಿ, ಅದು ಸ್ಕಿನ್ನು ಬೇರೆ ಬೇರೆ ಥರ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಜನಗಳನ್ನ ನಾನು ನೋಡಿದ್ದೀನಿ, ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ನನಗೆ ಗೊತ್ತಿರೋರಿಗೆ ಕೂಡ ಹೇಳ್ತೀನಿ. ಸ್ಕಿನ್ ಇರೋದು ಕೆನ್ನೆ ಅಂದಮೇಲೆ ಪೂರ್ತಿ ಇಲ್ಲಿ ಗಂಟನೂ ಇರುತ್ತೆ ಅಲ್ವಾ, ಕಿವಿ ಗಂಟನೂ ಇಲ್ಲ. ಅರ್ಧಕ್ಕೆ ರೆಡಿ ಆಗ್ತಾರೆ, ಅರ್ಧಕ್ಕೆ ಮೇಕಪ್ ಮಾಡಿ. ಐ ಡೋಂಟ್ ನೋ, ಅವ್ರಿಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಿಲ್ಲ. ವಿಡಿಯೋ ನೋಡಿದ್ಮೇಲೆ ಅರ್ಥ ಮಾಡ್ಕೊಂಡ್ರೆ ಮಾಡ್ಕೋಬೋದು. ಓಕೆ, ಸಾಕೀಗ, ಯಾಕಂದರೆ ಅವ್ನು ಫೀಡ್ ಮಾಡೋಕ್ಕೆಲ್ಲ ಎದ್ದೋಗ್ತಾ ಇರಬೇಕು. ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ನೀವು ಬೇಕು ಅಂದರೆ ಬ್ರಷಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ನನಗೇನೋ ಬ್ರಷ್ ಅಷ್ಟು ಕಂಫರ್ಟಬಲ್ ಇರೋಲ್ಲ, ಅದಕ್ಕೋಸ್ಕರ ನಾನು ಕೈಲೇ ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಬ್ರಷ್ ಇದ್ದರೆ ಬ್ರಷಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ಗಳು ಹಾಕ್ತೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಯಾವುದೇ ಥರ ನಿಮ್ಗೆ ವೀಡಿಯೋಸ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಆದಷ್ಟು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಇದು ಡ್ರೈ ಆಗಲಿ, ಆಮೇಲೆ ನಾನು ಸಿಗ್ತೀನಿ. ಈಗ ಫುಲ್ಲು ಡ್ರೈ ಆಗಿದೆ, ಹೋಗಿ ತೊಳ್ಕೊಂಡು ಬರ್ತೀನಿ. ಯಾಕಂದರೆ ಇನ್ನೂ ಡ್ರೈ ಆಗಿ ಬಿಡಬಾರ್ದು. ಸ್ವಲ್ಪ ಆಲ್ಮೋಸ್ಟ್ ನೋಡಿ ಕೈಗೆಲ್ಲ ಅಂಟುತ್ತಿಲ್ಲ. ಈಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ನನ್ನ ಮಗಳು ಕೂತಿದ್ದಾಳೆ, ಫುಲ್ಲು ಒಳಗಡೆ ಸೇರ್ಕೊಬಿಟ್ಟಿದ್ದಾಳೆ ಅಂತ ಪಮ್ಮಿ ವಾಯ್ಸ್ ಕೇಳಿಸ್ತಿದೆ. ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಕೂತ್ಕೋ, ಅವಳಿಗೂ ಕೂಡ ಹಾಕಿದ್ದೆ. ಫುಲ್ಲು ಏನೋ ಹಾಕ್ಬಿಟ್ಟಿದ್ದಾಳೆ ಅಂತ. ಈಗ ಫುಲ್ಲು ಅದನ್ನ ವಾಶ್ ಮಾಡ್ಕೊಂಡು ಬಂದೆ. ನೀವೇ ನೋಡ್ತಿರ್ಬೋದು, ಸ್ಟಾರ್ಟಿಂಗ್ ನಾನು ವೀಡಿಯೋ ಮಾಡಿದಾಗ ಫೇಸ್ ಹೆಂಗಿತ್ತು, ಈಗ ಹೇಗಾಗಿದೆ ಅಂತ. ಒಂದು ನೈಟ್ ಕಳೆದ್ಮೇಲೆ ಇನ್ನೂ ಚೆನ್ನಾಗುತ್ತೆ. ಎಲ್ಲಾದರೂ ಮದುವೆ ಫಂಕ್ಷನ್ಸ್ಗೆ ಹೋಗ್ತಿದ್ದೀವಿ ಅಂದರೆ ನೈಟಲ್ಲೇ ಹಾಕಿ, ಇಲ್ಲ ಸಂಜೆಲೇ ಏನಾದರೂ ಸ್ಕಿನ್ ಪ್ರಿಪೇರ್ ಮಾಡ್ಕೋಬೇಕು ಅಂದರೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಫುಲ್ ಸ್ಕಿನ್ನೆಲ್ಲ ಗ್ಲೋ ಕಾಣಿಸುತ್ತೆ, ಜೊತೆಗೆ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ನನ್ನ ಸ್ಕಿನ್ ನೋಡಿ ಫುಲ್ ಹತ್ರದಿಂದ ಫುಲ್ಲು ಸಾಫ್ಟಾಗಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನ? ಇನ್ನು ಇದೇ ಥರ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇವಾಗ ಫೇಸ್ ವಾಶ್ ಮಾಡಾಯಿತು. ನೆಕ್ಸ್ಟ್ ನಾನು ಮಾಮಾ ಅರ್ತ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಆ್ಯಂಡ್
VLCCದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಇದು SPF 13 ಗ್ಲೋ, ಫುಲ್ಲು ಗ್ಲೋ ಕೊಡುತ್ತೆ ಇದು. ನಾನು ಫಸ್ಟು 30 ಯೂಸ್ ಮಾಡ್ತಿದ್ದೆ, ಈಗ 40 ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಅದಕ್ಕೆ ಇವಾಗ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಫುಲ್ಲು ಆಗ್ತೈತೆ, ಫುಲ್ಲು ಗ್ಲೋ ಕೊಡುತ್ತೆ. ನನಗಿದು ಸನ್ಸ್ಕ್ರೀನ್ ತುಂಬಾ ಇಷ್ಟ ಆಗಿಬಿಡುತ್ತೆ VLCCದು. ಇನ್ನು ಯಾರ್ಯಾರು ಯೂಸ್ ಮಾಡ್ತಿಲ್ಲ, ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ. ಇವತ್ತಿನ ವೀಡಿಯೋ ಇಷ್ಟ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾವುದೇ ಥರ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.